ನಾನು ಅನೇಕ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ನಾನು ಹೇಳ್ತಾ ಇರ್ತೇನೆ. ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನು ಬಿಟ್ಟೋಗ್ತೀವಿ ಅದು ಬಹಳ ಮುಖ್ಯ ಅಂತ ಹೇಳಿ. ಏಕೆಂದ್ರೆ ದೇವರು ನಮಗೆ ಕೊಟ್ಟಿರೋದು ಎರಡು ಆಯ್ಕೆ ಮಾತ್ರ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟು ಹೋಗುವಂಥದ್ದು. ಹಂಗೆ ಇವತ್ತು ನಿಮ್ಮ ಜಿಲ್ಲಾ ಕಚೇರಿ ಇರ್ಬೋದು, ಅಂದರೆ DC ಆಫೀಸ್ ಬಿಲ್ಡಿಂಗ್ ಇರ್ಬೋದು, ಇಲ್ಲಾಂದ್ರೆ ನಿಮ್ಮ ಮೆಡಿಕಲ್ ಕಾಲೇಜ್ ಇರ್ಬೋದು, ನಿಮ್ಮ ಜಿಲ್ಲೆಯ ಹೊಸ ಪ್ರತಿಪಾದನೆ ಇರ್ಬೋದು, ನಿಮ್ಮಲ್ಲಿರುವಂಥ ಬಸ್ ಸ್ಟ್ಯಾಂಡ್ಗಳಿರ್ಬೋದು, ಕೊನೆಗೆ ರಾಜ್ಯ ಮಟ್ಟದ ಒಂದು ಏನು ನಮ್ಮ ಗ್ರಾಮೀಣ ಪ್ರದೇಶದ ಏನು ಒಂದು ರೂರಲ್ ಡೆವಲಪ್ಮೆಂಟ್ ಯೂನಿವರ್ಸಿಟಿ ಮಾಡಿದ್ದಾರೆ, ಅದನ್ನ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಮಾಡಿ. ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ನೀವು ಯಾರು ಕೂಡ ಗಾಂಧೀಜಿಯವರು ಆಶ್ರಮಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದೇ ಆಶ್ರಮದನ್ನ ಇದೇ ಜಿಲ್ಲೆಯಲ್ಲೇ ನೀವು ಕಾಣಬೇಕು ಅಂತೇಳಿ ಇಡೀ ರಾಜ್ಯ ಜನಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಒಂದು ದೊಡ್ಡ ಸೇವೆಯನ್ನು ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ನಾನು ಒಂದು ಸಂದರ್ಭದಲ್ಲಿ ಇಲ್ಲಿಗೆ ಬಂದಿದ್ದೆ, ಒಂದು 10-15 ವರ್ಷದಿಂದ ಇಲ್ಲಿಗೆ ಬಂದಿದ್ದೆ, ಅವರ ಈ ಶುದ್ಧ ಕುಡಿಯೋ ನೀರಿನ ಘಟಕದ ನೋಡ್ಲಿಕ್ಕೋಸ್ಕರ. ಅದಾದ್ಮೇಲೆ ನಾನು ಹೋಗಿ ನನ್ನ ಕ್ಷೇತ್ರದಲ್ಲಿ, ನನ್ನ ತಮ್ಮದ ಲೋಕಸಭಾ ಕ್ಷೇತ್ರದಲ್ಲಿ ಒಂದು 300-400 ಮಾಡಿದ್ದೇವೆ. ಸೊ ಅದಾದ್ಮೇಲೆ ಒಂದು ಸರ್ಕಾರದ ಕಾರ್ಯಕ್ರಮವಾಗೇ ಘೋಷಣೆ ಮಾಡಿದ್ದು. ಇವತ್ತು ಇಡೀ ಕೇಂದ್ರದಲ್ಲೇ ಅದೊಂದು ಸರ್ಕಾರದ ಒಂದು ಕಾರ್ಯಕ್ರಮ ಅನ್ನೋದನ್ನ ಈ ನಿಮ್ಮ ಗದಗಿನ ಚಿಂತನೆ ಎಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಆವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜನರಿಗೆ ಒಂದು ಶುದ್ಧಿನ ನೀರನ್ನು ಕೊಡಬೇಕು, ₹1 10 ಲೀಟರ್ನ ಕೊಡಬೇಕು ಅಂತ ಯಾವ್ದಾದ್ರು ಒಬ್ಬ ನಾಯಕ ಪ್ರಾರಂಭ ಮಾಡಿತ್ತು ಅಂದ್ರೆ ಇದು ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲಾ ನಾಯಕರುಗಳನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಆದ್ರಿಂದ ಜೀವನದಲ್ಲಿ ನಂಬಿಕೆ ಮತ್ತು ಸಂಬಂಧ ಬಹಳ ದೊಡ್ಡವಾದಂಥ ವಿಚಾರ. ನಂಬಿಕೆ ಇಲ್ಲ ಅಂದ್ರೆ ಯಾವ ಸಂಬಂಧಗಳನ್ನು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಸ್ನೇಹ ಇವೆಲ್ಲ ಕೂಡ ನಾವು ಏನು ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಬೆಳೆಸ್ಕೊಂಡು ಹೋಗ್ತಾ ಇದ್ದೇವೆ, ಅದು ಉಳಿಲಿಕ್ಕೆ ಸಾಧ್ಯ. ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಹಂಗೆ ಮುಖ್ಯ. ಹಂಗೆ ನೀವೆಲ್ಲ ಕೂಡ ಇಡೀ ಜಿಲ್ಲೆಯಲ್ಲಿ ಏನು KH ಪಾಟೀಲ್ ಅವರ ಕುಟುಂಬ ಮತ್ತು ಅವರ ಅನುಯಾಯಿಗಳು, ಅವ್ರು ಬರೀ ಅವ್ರ ಮಕ್ಕಳು ಮಾತ್ರ ಅವ್ರ ಜೊತೆ ಇರಲಿಲ್ಲ. ನಾನು ಕಂಡಂಗೆ ಇಡೀ ರಾಜ್ಯದ ಉದ್ದಗಲೂ ಕೂಡ ಅವ್ರದೇ ಆದಂಥ ಒಂದು ಪರಿವಾರವನ್ನು ಬೆಳೆಸ್ಕೊಂಡು ಎಲ್ಲನೂ ಕೂಡ ಒಂದು ಕುಟುಂಬದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದನ್ನ ನಾವೆಲ್ಲ ಇಲ್ಲಿ ಗಮನಿಸ್ಕೊಂಡಿದ್ದೇವೆ. ಇವತ್ತು ಪಾಟೀಲ್ರವರು ಸತ್ತು 33 ವರ್ಷ ಆಗಿರ್ಬೋದು, ಅವರು ನಮ್ಮಿಂದ ಮೇಲೋಗಿದ್ದಾರೆ. ಅವರ ಆದರ್ಶ, ಅವರ ಬದುಕು ಎಲ್ಲ ಕೂಡ ಇವತ್ತು ಕರ್ನಾಟಕಕ್ಕೆ ಏನು ಒಂದು ಕನಸನ್ನ, ಬಹುಶಃ ನಮ್ಮ ಏನು ಖಂಡ್ರೆ ಅವರು ಹೇಳಿದ್ರು, ಅರಣ್ಯ ಇಲಾಖೆ ಅವರು ಇದ್ದಂಥ ಸಂದರ್ಭದಲ್ಲಿ ತೆಗೆದುಕೊಂಡಂಥ ದಿಟ್ಟ ನಿರ್ಧಾರಗಳು, ನಿಮ್ಮಲ್ಲಿ ಅವ್ರ ಕಾಲದಲ್ಲಿ ಮಾಡಿದಂಥ ಝೂ, ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸು ಇವೆಲ್ಲ ಕೂಡ ಇದೆ. ನಾನಿಲ್ಲಿ ಒಂದು ಸಂದರ್ಭ ಬಂದಾಗ ನೀರಿನ ಜೊತೆಗೆ ಈ ಸ್ಮಶಾನಕ್ಕೆ ಅವ್ರು ಕರ್ಕೊಂಡು ಹೋಗಿದ್ರು ರುದ್ರಭೂಮಿಗೆ. ಏನಾದ್ರು ರುದ್ರಭೂಮಿಗೆ ಏನ ಸಿಟ್ಟಿದ್ರಲ್ಲ, ಮುಕ್ತಿವನ ಅಂತೇಳಿ. ನಾನು ಅದನ್ನ ಹೋಗಿ ನನ್ನ ತಮ್ಮಂಗೆ ಮಾತಾಡಿ ಇಲ್ಲಿಗೆ ಒಂದು ಟೀಮ್ನೇ ಕಳಿಸ್ಕೊಟ್ಟಿದ್ದೆ. ಯಾಕೆಂದ್ರೆ ಕೊನೆಗೆ ಭಗವಂತನ ಪಾದಕ್ಕೆ ಸೇರ್ಬೇಕಾದ್ರೆ ಆ ಜಾಗದಲ್ಲಿ ಶಾಂತಿಯಿಂದ ಇರಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಈ ಒಂದು ಗದಗ್ನಲ್ಲಿ ಅವರ ಕ್ಷೇತ್ರದಲ್ಲಿ ಮಾಡಿರೋದು ನಿಮಗೆ ಅಥವಾ ನೀವೆಲ್ಲ ಹಿತ್ಲ ಗಿಡ ಮದ್ದಲ್ಲ ಅಂತೇಳಿ ನಿಮ್ಗೆ ಅರ್ಥ ಆಗದೆ ಇರ್ಬೋದು. ಅವರ ವಿಚಾರ, ಅವರ ಆಲೋಚನೆಗಳು ಎಲ್ಲ ಕೂಡ ಬಹಳ ದೂರದೃಷ್ಟಿಯಿಂದ ಇವತ್ತು ಅವನ್ನೆಲ್ಲ ಕೂಡ ನಾವು ನೋಡ್ಕೊಂಡು ಬಂದಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ಪ್ರತಿಯೊಂದು ಕೆಲಸ KH ಪಾಟೀಲ್ ರವರ ಕುಟುಂಬ, HK ಪಾಟೀಲ್ ರವರು ಅವರ ಅವಧಿಯಲ್ಲಿ ಸಿಕ್ಕಿದಂಥ ಅವಕಾಶದಲ್ಲಿ ಇವತ್ತು ನಿಮ್ಮೆಲ್ಲರ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ತರಬೇಕು. ಮೊನ್ನೆ ತಾನೇ ಕ್ಯಾಬಿನೆಟ್ ನಲ್ಲಿ ನಿಮ್ಮಲ್ಲಿ ಒಂದು 40 ಎಕರೆ ಜಾಗ ಇತ್ತು, ಅದಕ್ಕೊಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ಕೂಡ ಅದನ್ನು ಅಪ್ರೂವಲ್ ಮಾಡಿಸಿ
ನಾನು ಅನೇಕ ಸಾಕ್ಷಿ ಗುಡ್ಡೆಗಳನ್ನು ನಾನು ಎಷ್ಟು ದಿನ ಇರ್ತೀನಿ ಇಲ್ಲ ಅನ್ನೋದು ಮುಖ್ಯ ಅಲ್ಲ, ನನ್ನ ಅವಧಿಯಲ್ಲಿ ಈ ಕ್ಷೇತ್ರದ ಮಹಾಜನತೆಗೆ ಋಣವನ್ನು ತೀರಿಸಬೇಕು, ಈ ಜಿಲ್ಲೆಗೆ ಋಣವನ್ನು ತೀರಿಸಬೇಕು ಅಂತೇಳಿ ಒಂದು ದಿಟ್ಟವಾದಂಥ ತೀರ್ಮಾನವನ್ನು ಈ ಸಂದರ್ಭದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ DR ಪಾಟೀಲ್ ಅವರು ಕೂಡ ನನ್ನ ಜೊತೆ 3 ಬಾರಿ ಶಾಸಕರಾಗಿದ್ದರು. ಅವರು ಕೂಡ ಬಹಳ ದೊಡ್ಡ ಮಹಾತ್ಯಾಗಿ, ಸ್ವಾಮಿ ವಿವೇಕಾನಂದರವರ ಶಿಷ್ಯರು ಅಂತ ಹೇಳಿ ನಮ್ಮ HK ಪಾಟೀಲ್ ಅವರು ಹೇಳ್ತಾರೆ, ಅವರು ಅನ್ಯಾಯಿಗಳು ಅಂತೇಳಿ. ಸೊ ಹಂಗೆ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಮಹಾತ್ಯಾಗದಿಂದ ಮಾತ್ರ ಮಹಾಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಅಂತೇಳಿ. ಅವರು ಕೂಡ HK ಪಾಟೀಲ್ ಅವರಿಗೆ ರಾಜಕೀಯವಾಗಿ ಬೆಳಿಲಿ ಅಂತೇಳಿ ಅವರು ಕೂಡ ತ್ಯಾಗವನ್ನು ಮಾಡೋದನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ಳಿಲ್ಲ ಅಂದ್ರೆ ನನ್ನ ಕರ್ತವ್ಯಕ್ಕೆ ಲೋಪ ಆದಂಗೆ ಆಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮ